ಹುಟ್ಬೋದ ಇದು ಉಳ್ಕೊಂಬಂತು ಭಯ ಅದು. ಇದೊಂದೇ ಸಾಕ್ಷಿ, ನಾವು ಬದುಕಕ್ಕೆ ಸಾಕಿ ಇದೊಂದೇ ಸಾಕ್ಷಿ, ಬೇರೆ ಏನೇನಿಲ್ಲ. ದೇವ್ರ ಈ ಕಡೆ ಬರ್ತಾವ್ರ ನಮ್ಮ ಅಮ್ಮನೇ. ಭಯ ಬನ್ನಿ. ಬಟ್ ನಾನು ಹೇಳೋದು ಇಷ್ಟೇ, ಇವಾಗ ಆಗಿರೋದು ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರೂ ಸ್ವಾಗತ. ನಮಗೆ ಸಿಗ್ತಿರೋ ಸಪೋರ್ಟ್ನ ನೋಡಿ, ಮತ್ತು ನಮಗೆ ನೀವು ತೋರಿಸ್ತಿರೋ ಕಾಳಜಿನ ನೋಡಿ. ಒಂದು ಸೆಕೆಂಡ್ ನನ್ನ ಬಾಯಲ್ಲಿ ಬರ್ತಿರೋ ಒಂದೇ ಮಾತು, ಅದು ಬೆಲೆ ಕಟ್ಟೋಕ್ಕಾಗಲ್ಲ, ಮತ್ತು ನಾನೇನು ಹೇಳೋಕ್ಕಾಗಲ್ಲ, ಋಣಿ ಅಂತ ಹೇಳ್ಬೋದು ಅಷ್ಟೇ. ಖಂಡಿತವಾಗ್ಲೂ ಇಷ್ಟು ಪ್ರೀತಿ ಇಷ್ಟು ಒಂದು ಅಭಿಮಾನನ ಗಳಿಸ್ತೀನಿ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಖಂಡಿತವಾಗ್ಲೂ. ಸುಮಾರು ದಿನಗಳಾದಮೇಲೆ ನಮ್ಮ ಟೀಮ್ಗೆಲ್ಲರೂ ಹುಷಾರಿರಲಿಲ್ಲ, ಮತ್ತು ಜ್ವರ, ತಲೆನೋವು, ಈ ಥರ ಇಡೀ ಟೀಮೇ ಬಿದ್ದೋಗಿತ್ತು ಕೆಳಗಡೆ. ನಾನು ಏನು ಲಾಸ್ಟ್ ವಿಡಿಯೋ ಹಾಕಿದ್ವಿ ಶನಿದೇವ್ರದ್ದು, ಆ ದೇವಸ್ಥಾನಕ್ಕೆ ಹೋಗಿ ಬಂದಾಗ ನಾವೆಲ್ಲ ಕ್ಲಿಯರ್ ಆಗಿದ್ದೀವಿ. ಮತ್ತು ಕ್ಲಿಯರ್ ಆಗಿದ್ದೀವಿ. ಬಹುಮುಖ್ಯವಾಗಿ ಒಂದು ಟಾಪಿಕ್ ಬಗ್ಗೆ ಖಂಡಿತವಾಗ್ಲೂ ಮಾತಾಡಬೇಕು. ಖಂಡಿತವಾಗ್ಲೂ ನಾಚಿಕೆ ಆಗುತ್ತೆ. ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಅಭಿಯಾನ ಅಂತ ಮಾಡಿದ್ರು, ಹಾಗೆ ಸುಲಭ ಶೌಚಾಲಯ ಅಂತ ಕೂಡ ಮಾಡಿದ್ರು. ಇವತ್ತು ಎಷ್ಟೋ ಗ್ರಾಮಗಳಿಗೆ ಮತ್ತು ಒಂದು ಗ್ರಾಮೀಣ ಭಾಗದ ಊರುಗಳಿಗೆ ಅದು ಇನ್ನೂ ತಲುಪಿಲ್ಲ. ಖಂಡಿತವಾಗ್ಲೂ ತಲುಪದಿರೋ ಕಾರಣ ಒಂದು ಅಮಾಯಕ ಹೆಣ್ಣು ಮಗಳ ಜೀವ ಹೋಗಿದೆ ಅಂತಂದರೆ ಹರ್ಟಾಗುತ್ತೆ. ಪ್ರತಿ ಪಂಚಾಯತಿಗೆ ಅಥವಾ ಪ್ರತಿ ತಾಲೂಕಿಗೆ ಇಷ್ಟು ಶೌಚಾಲಯ ಅಂತ ಡಿವೈಡ್ ಮಾಡಿರ್ತಾರೆ. ಅದನ್ನ ಅವಕಾಶವಾಗಿ ಮಾಡಿಕೊಟ್ಟಿದ್ರೆ ಇವತ್ತು ಈ ಹೆಣ್ಮಗಳು ಬಲಿ ಆಗ್ತಾ ಇರಲಿಲ್ಲ, ಆ ಹೆಣ್ಮಕ್ಳ ಜೀವ ಹೋಗ್ತಾ ಇರಲಿಲ್ಲ. ನಮ್ಮ ಮನೆ ಹೆಣ್ಮಕ್ಳ ಒಂದು ಸುರಕ್ಷಿತನ ಕಾಪಾಡ್ಕೊಳಕ್ಕಾಗಿಲ್ಲ ಅಂದಮೇಲೆ ಈ ದೇಶದಲ್ಲಾಗಿರ್ಬೋದು, ಈ ರಾಜ್ಯದಲ್ಲಾಗಿರ್ಬೋದು, ನಾವು ಹುಟ್ಟಿ ಏನು ಪ್ರಯೋಜನ ಆಗ್ತಿದೆ ಇಲ್ಲಿ? ಏನಾಗ್ತಿದೆ ಇಲ್ಲಿ? ನಾನು ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ, ಪ್ರತಿ ಒಬ್ಬ ವಿಡಿಯೋ ನೋಡ್ತಿದ್ರೆ ಎಚ್ಚೆತ್ಕೊಬೇಕು. ಪ್ರತಿಯೊಬ್ಬ ವಿಡಿಯೋ ನೋಡ್ತಿದ್ರೆ ಎಚ್ಚೆತ್ಕೋಬೇಕು. ಪ್ರತಿ ಮನೆಗೂ ಟಾಯ್ಲೆಟ್ ಇರಬೇಕು. ಸೀರಿಯಸ್ ಆಗಿ ಆ ಟಾಯ್ಲೆಟ್ ಅನ್ನೋ ಒಂದು ಪದದಿಂದ ಅದು ಇಲ್ಲಿದೆ. ಒಂದು ಹೆಣ್ಣು ಮಕ್ಕಳ ಜೀವನ ಹೇಗೆಲ್ಲ ನರಕ ಆಗಿದೆ ಅಂತ ನನಗೆ ಹೇಳಕ್ಕೆ ಅದು ಎಕ್ಸ್ಪ್ಲೇನ್ ಮಾಡಮ್ಮ. ಈ ಪ್ಲೇಸ್ಗೆ ಕಂಪ್ಲೀಟ್ ವಿಚಾರ ತಿಳ್ಕೊಂಡು ಅವರು ಆ ಮನೆಯವ್ರ ಹತ್ರ ಮಾತಾಡ್ಕೊಂಡು, ಸರ್ ಹೆಸರು ಹೇಳ್ಬೇಡಿ, ಮೆನ್ಷನ್ ಮಾಡಬೇಡಿ, ನನ್ನ ಹೆಂಡತಿ ಅನ್ನಿಸ್ತಾ. ನನ್ನ ಹೆಂಡತಿ ಮಾನವರದೇ ಹೋಗುತ್ತೆ ಅಂತ ಹೇಳಿದ್ದಾರೆ. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದ್ಲು. ಈಗ ನಮ್ಮ ಭಾರತ ಎಕಾನಮಿಯಲ್ಲಿ ಮುಂದೆ ಬರ್ತೈತೆ, ಓಕೆ, ಅದು ಫೈನ್, ಖುಷಿ. ಬಟ್ ಈಗ ಗೌರ್ಮೆಂಟಿಂದ ಏನು ಫಂಡ್ ರಿಲೀಸ್ ಮಾಡಿರ್ತಾರೋ ಅದು ಇಲ್ಲಿ ಶೌಚಾಲಯ ಅಂದರೆ, ಇವಾಗ ಭಯ್ಯ ನಾನೇನು ಕೇಳ್ತೀನಿ ಅಂತಂದರೆ, ಈಗ ಇದಕ್ಕೆ ಅಂತ ಫಂಡ್ ಎಲ್ಲ ರಿಲೀಸ್ ಮಾಡಿದ್ರಲ್ವಾ, ಅದು ಫಂಡ್ ರಿಲೀಸ್ ಮಾಡಿದ್ರು ಇಲ್ಲಿ ಯಾಕೆ ವಾಶ್ರೂಮ್ಸ್ ಅಂದ್ರೆ ಇಲ್ಲಿ ಪ್ರಾಪರ್ ಆಗಿಲ್ಲ? ಆ ಪಂಚಾಯತಿ, ಕೆಲವೊಂದು ಪಂಚಾಯತಿಗಳು ನೀರು ಕುಡಿದು ಬಿಡ್ತಾರೆ, ಇಷ್ಟ ಇದೇನಿಲ್ಲ. ಕರಪ್ಷನ್ ಆಕ್ಚುಲಿ ಇಲ್ಲಿ ಏನಾಗಿರೋದು, ಇಲ್ಲಿ ಆಗಿರೋ ಮ್ಯಾಟ್ರ್ ಏನಂತಂದ್ರೆ, ಒಂದು ಹೆಣ್ಣು ಮಗು ರಾತ್ರಿ ಒಂದು 12 ಗಂಟೆ 12:30 ಸಮಯದಲ್ಲಿ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಬೈಲ್ ಕಡೆ ಬಂದಿದ್ದಾರೆ. ಓಕೆನಾ?
ಹೇಳು. ಗಾಬರಿ ಆದೈತೆ ನನ್ನ ಹತ್ರ. ಈಗ ಭಯ ಬೀಳ್ಬಾರ್ದು. ವಾಶ್ರೂಮ್ಗೆ ಹೋಗೋಕ್ಕೆ ಅಂತ ಬಂದಿದ್ದಾರೆ. 12:30 ಒಂದು 12 ಗಂಟೆ 12:30 ಸಮಯ. ವಾಶ್ರೂಮ್ ಅಂದರೆ ನನ್ನ ಬಂದಿದ್ದ ಸುದ್ದಿ ಏನಂತಂದರೆ ಅದು ಕಟ್ಟುಕತೆನಾ ನಿಜಾನ ಅಂತ ನನಗೆ ಗೊತ್ತಿಲ್ಲ. ಅಲ್ಲ ಮನೇಲಿ ಅಷ್ಟು ಮೆನ್ಷನ್ ಮಾಡಿಲ್ಲ. ಮೆನ್ಷನ್ ಮಾಡಿದ್ದಾರೆ, ಬಟ್ ಆ ಹುಡುಗಿ ತೀರ್ಕೊಂಡಿರೋದು ನಿಜ. ಫೋಟೋಸ್ ತೋರಿಸಿದ್ರು ನನಗೆ, ಅಷ್ಟು ಘೋರವಾಗಿತ್ತು. ಐ ಕಾಂಟ್ ಸಿ ದಟ್. ಹಿಂಗಾಗಿದೆ ಅಂದರೆ ಆ ಹುಡುಗಿಗೆ, ಅಂದರೆ ಇಲ್ಲಿ ಬಂದಿರೋ ಸುದ್ದಿ ಏನಂತಂದರೆ ಆ ಬೈಲಲ್ಲಿ ಒಂದು ದೆವ್ವ ಇದ್ದು ಆ ಹುಡುಗಿಗೆ ಅದು ಗೊತ್ತಿಲ್ಲದೆ ಆ ಬೈಲಿಗೆ ಹೋಗಿ ವಾಶ್ರೂಮ್ ಮಾಡೋ ಅಂಥ ಸಮಯದಲ್ಲಿ ಅದು ಹೆಂಗಾಗಿದೆ ಅಂದರೆ ಮೂಮೆಂಟು, ಅದು ಹೋಗೋ ಮೂಮೆಂಟಲ್ಲೂ ಆಗಿಲ್ಲ, ಬರೋ ಮೂಮೆಂಟಲ್ಲೂ ಆಗಿಲ್ಲ. ಅದು ಕರೆಕ್ಟಾಗಿ ಅದೇನು ವರ್ಕ್ ಮಾಡ್ತಾ ಇದ್ರಲ್ಲ, ಅದು ಏನು ಕೆಲ್ಸಕ್ಕೆ ಹೋಗಿದ್ರಲ್ಲ ಆ ಕೆಲಸ ಮಾಡ್ಬೇಕಾದ್ರೆ ಅದೇ ಮೂಮೆಂಟಲ್ಲೇ ಸಾಯಿಸಿದ್ರು. ಫೋಟೋಸ್ ತೋರಿಸಿದ್ರು ನನಗೆ, ಕ್ಯಾಮ್ರಾ ಟಿಲ್ಟ್ ಆಗೋಯ್ತು. ಹೆಂಗೆ ಶೇಕ್ ಆಯಿತು? ಏನು ಶೇಕ್ ಆಗುತ್ತೆ ಕ್ಯಾಮ್ರಾ ಹೆಂಗೆ ಶೇಕ್ ಆಯಿತು ಗೊತ್ತಿಲ್ಲ ಭಯ್ಯ. ನಾನು ಅದಕ್ಕೆ ಅದು ಆಗಿದ ತಕ್ಷಣ ಹಿಂದೆ ಬಂದ್ಬಿಟ್ಟೆ ನಾನು. ಸೌಂಡ್ ಕೇಳಿಸ್ತಾ ನಿಮಗೆ? ಕೇಳಿಸ್ತು. ಆ ವರ್ಕ್ ಅಂದರೆ ಅವ್ರ ಕಂಟಿನ್ಯೂಸ್ ಕೇಳಿಸ್ತೈತೆ. ನಾನು ಆ ಫೋಟೋಸ್ ನೋಡಿದ್ದು ನನಗೇನು ಅನ್ನಿಸ್ತು ಅಂದರೆ ಅದು ಲೈಕ್ ದೆವ್ವ ಮಾಡ್ದಂಗೆ ಅನ್ನಿಸ್ಲಿಲ್ಲ ಭಯ ನನಗೆ. ಮತ್ತೆ ಯಾರೋ ಬೇಕು ಅಂತ ಮರ್ಡರ್ ಮಾಡ್ದಂಗೆ ಅನ್ನಿಸ್ತು. ಲೈಕ್ ಅದು ಆ ಮೂಮೆಂಟಲ್ಲಿ ಮಾಡಿದಾಗ ಓಕೆ ಫೈನ್, ಎಳ್ಕೊಂಡೋಗಿ ಬೆನ್ನೆಲ್ಲ ಫುಲ್ಲು ಒಂಚೂರು ಚರ್ಮ ಇಲ್ಲ. ನಾನು ಮನುಷ್ಯ ಮಾಡಿರಲ್ಲ ಬಿಡು, ಹಂಗಾಗಿದೆ. ಮನುಷ್ಯ ಮಾಡಿ ಒಂಚೂರು ಚರ್ಮ ಇಲ್ಲ. ಎಳ್ಕೊಂಡೋಗಿ ಮಖ ಜಜ್ಜೋಗೈತೆ. ಆ್ಯಂಡ್ ಇನ್ನೊಂದು, ಆ ಥರ ಪರ್ಟಿಕ್ಯುಲರಾಗಿ ಏನಾರ ಒಂದು ರೇಪ್ ಮಾಡಬೇಕನ್ನೋ ಒಂದು ಮೈಂಡ್ ಸೆಟ್ ಇದ್ದು ಯಾರು ಮಾಡಿದರೆ ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗಿರೋದು ಸಿಮ್ಟಮ್ಸು. ಆ ಥರ ಏನೂ ಆಗಿಲ್ಲ. ಇದು ಬೇಕು ಅಂತ ಮಾಡಿದ್ರು ಇಲ್ಲ ನಿಜ ದೆವ್ವನೇ ಮಾಡ್ತು ಗೊತ್ತಿಲ್ಲ. ಬಟ್ ಊರ ಆ್ಯಕ್ಚುಲಿ ಊರಲ್ಲಿ ಏನಾಗಿದೆ ಅಂದರೆ ಇದೇ ಥರ ಇನ್ಸಿಡೆಂಟು ಓಡಾಟ ದೆವ್ವ ಓಡಾಟ ಅದನ್ನೆಲ್ಲ ನೋಡಿದ್ದಾರೆ. ಸಂಜೆ ಒಂದು ಅಳ್ತೈತೆ ಭಯ, ಕೇಳಿಸ್ತೈತೆ ನಿಂಗೆ? ಅಳ್ತೈತೆ ಸರಿ, ಇವಾಗ ಕನ್ಫರ್ಮ್ ಇದೆ ಅಂತ ಇಲ್ಲಿ ಇದೆ ಅಂತ ಹೇಳ್ತು. ಸೊ ಕನ್ಫರ್ಮ್ ಇದೆ ಅನ್ನೋದಂತೂ ಕ್ಲಾರಿಟಿ, ಅದಂತೂ ಸತ್ಯ ಗೊತ್ತಿದೆ. ಹುಣ್ಣಿಮೆ ದಿನನೇ ಅದನ್ನ ಹಿಡಿಬೇಕು, ಅದನ್ನ ಮಾತಾಡ. ಹುಣ್ಣಿಮೆನಾ ಇವತ್ತು? ಹೂ ಕಣೋ ಬೈ, ಹೇಳ್ಬೇಕಲ್ವಾ ಭಯ, ನಾನು ಬತ್ತಾನೆ ಇರಲಿಲ್ಲ. ಹುಣ್ಣಿಮೆ ದಿನ ಬಿಟ್ಟು ಬೇರೆ ದಿನ ಯಾವುದು ಮಾತಾಡೋಕೆ ಸಿಗಲ್ಲ ಕಣೋ ನಮ್ಗೆ ಕರೆಕ್ಟಾಗಿ. ಈ ಟೈಮಲ್ಲಿ ದೇವ್ರುಗಳ ಶಕ್ತಿ ಇರಲ್ಲ, ದೇವ್ರುಗಳಿಗೆ ತುಂಬ ಶಕ್ತಿ. ಕೇಳಿಸ್ತಾ ಭಯ? ಗೈಸ್, ಏನು ವಿಚಾರ ಏನಿಲ್ಲ ಅಂತ ಕೂಲಂಕುಷ ವಿಚಾರ ಮಾಡೋಣ ಜನ. ಭಯ ಬೀಳೋ ಅವಶ್ಯಕತೆ ಇಲ್ಲ. ಬರೋದು ಬಂದಿದ್ದೀವಿ, ಅದು ಏನು ನಾವತ್ತೂ ಫೈಟ್ ಮಾಡೋಣ, ನಮ್ಮ ತಲೆಗೆಡ್ಸ್ಕೊಳ್ಳೋದು ಬೇಡ. ನೀವಿದ್ದೀರಾ, ನನಗೇನು ಭಯ ಇಲ್ಲ, ಬಟ್ ಇದು ಗಾಬರಿ ಮಾಡ್ತಾ ಇತ್ತಲ್ಲ. ಭಯ ಬಿದ್ದರಷ್ಟೇ ನಮ್ಮನ್ನು ಗಾಬರಿ ಮಾಡಿಸು ಚಿನ್ನ. ಭಯ ಯಾರೋ ಓದಂಗಾಯ್ತು ಭಯ ಅಲ್ಲಿ. ಅಲ್ಲ ನಿಂತು ಅಲ್ಲೇನೋ ಮೂಮೆಂಟ್ ಆಯ್ತು ಹಂಗಾಯ್ತು ಭಯ. ಎಲ್ಲೋ ಕ್ಯಾಮ್ರಾ ಎತ್ಕೊಂಬರ್ಲು ಅಲ್ಲಿ ಭಯ, ಅಲ್ಲಿ ನೋಡಿ ಒಂದು ಸೆಕೆಂಡು. ಮಾತಾಡ ಬೈಲ್ ಮಾತಾಡ ಊಸ್ಕೊಳ್ಳೋ. ಚಿನ್ನ ಇಲ್ಲೋಡು, ಬರೋ ಇಲ್ಲಿ. ಕ್ಯಾಮ್ರಾದಲ್ಲಿ ಕಾಣಿಸ್ತಿತ್ತು ಭಯ. ಈ ಮಾ ನೋಡಿದ್ರೆ ಮೂಮೆಂಟ್ ಐತಲ್ಲಿ. ಚಿನ್ನ ಸೀರಿಯಸ್ ಆಗಿ ಹೇಳ್ತೀನಿ, ದೇವರನ್ನೇ ಕಾಣಿಸ್ತು ಕಣ ನನಗೆ. ನಾನು ನೋಡಿದೆ ಭಯ. ಸೀರಿಯಸ್ ನೋಡಿದೆ. ಸೈಡ್ ಬಂದ ಮಾತಾಡಿದಷ್ಟು ನಮಗೆ ಪ್ರಾಬ್ಲಮ್. ಅದು ಮಾತಾಡ್ಬಾರ್ದು. ಈ ಕಡೆನೂ ಕೇಳಿಸ್ತೈತೆ, ಆ ಕಡೆನೂ ಕೇಳಿಸ್ತೈತೆ. ಚಿನ್ನ ಉಣ್ಮೆ ನೋಡಲ್ಲಿ ಉಣ್ಮೆ ದಿನ ಕರ್ಕೊಂಡಿರಲಿಲ್ಲ. ಹಾಲು ಚೆಲ್ದಂಗೆ ಐತಲ್ಲ ಬೆಳಕು. ಹಾಂ,
ಹಾಲು ಚೆಲ್ದಂಗೈತೆ ಕಣ. ಭಯ ಅಲ್ಲಿ ಅಲ್ಲಿ ಮತ್ತೆ ಕಾಣಿಸ್ತೈತೆ ಭಯ. ಬರ್ತಾ ಇದ್ದಾರೆ ಈ ಕಡೆನೆ. ದೇವ್ರಣ್ಣ ಈ ಕಡೆ ಬರ್ತಾವ್ರೆ ನಮ್ಮ ಅಮ್ಮನೇ. ಭಯ ಬನ್ನಿ ಭಯ ಹೋಗೋಣ. ಸುಮ್ಮಿರೋ ಸುಮ್ಮಿರೋ. ಮುಂದಿನ ಇದ್ದಾರೆ ಭಯ ಬನ್ನಿ. ಭಯ ನನಗೆ ಯಾಕೋ ಹೆವಿ ಗಾಬರಿ ಆಯ್ತೈತೆ ಭಯ. ಚಿನ್ನ ನೀವು ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ. ನನಗೇನು ಆಗಲ್ಲ. ಏನಾದರೂ ವೀಡಿಯೋ ರೆಕಾರ್ಡ್ ಮಾಡಿರೋ ಇದೊಂದೇ ಸಾಕ್ಷಿ. ನಾನು ಬದುಕಕ್ಕೆ ಸಾಕಿ ಇದೊಂದೇ ಸಾಕ್ಷಿ, ಬೇರೆ ಇನ್ನೇನಿಲ್ಲ. ಚಿನ್ನ ಹುಷಾರಾಗಿ ಬಾ, ನಿಧಾನಕ್ಕೆ ಬಾ. ಹಾಂ ಆಯ್ತಾ? ನಾವು ಇವಾಗ ಮಾತಾಡ್ಸ್ಬಾರ್ದನ್ನ. ಏನಾಯ್ತು ಭಯ? ಚಿನ್ನ ನೋಡು ಬಾಯ್, ಒಂದು ನಿಮಿಷ. ಏನು ಭಯ? ಕಾಣಿಸ್ತೈತಾ? ಕಾಣಿಸ್ತು ಭಯ. ಸರಿ ಚಿನ್ನ, ನಾನು ಹೋಗ್ತೀನಿ. ಏಯ್ ಮಾಯನೇ ಹೋಯ್ತಲ್ಲೋ ಚಿನ್ನ, ಮಾಯನೇ ಆಯ್ತು ಕಣೋ. ಈಗ ತಾನೇ ಇತ್ತಲ್ಲ ಭಯ. ಭಯ ನಾನು ಸೀರಿಯಸ್ ಆಗಿ ಫೇಕ್ ಅನ್ಕೊಂಡು ಕರ್ಕೊಂಬಂದೆ ಭಯ. ಇಂಥ ವಿಷಯ ಯಾರು ಫೇಕ್ ಮಾಡ್ತಾರೆ? ದಡ್ಡ ಏನೋ ನೀನು. ಚಿನ್ನ ಅಲ್ಲ ನೋಡು, ಚಿನ್ನ ಅಲ್ಲ ನೋಡೋಣ. ಒಂದು ನಿಮಿಷ ತಲೆ ಕೆಡ್ಸ್ಕೊಬೇಡ. ಚಿನ್ನ ಬಾಲಿ, ಈ ಕಡೆ ಬಾ. ಕೂತ್ಕೊಂಡು ಕಾಣಿಸ್ಕೊಳ್ಳೋದು ಬೇಡ. ಕೂತ್ಕೊಂಡು ಗಾಬರಿ ಬಿಡೋದು ಬೇಡ. ನಾವು ಗಾಬರಿ ಬಿದ್ದರೆ ನಾವು ಗಾಬರಿ ಬಿದ್ದರೆ ಫುಲ್ ಭಯ ಬೆಳೆಸ್ಬಿಡುತ್ತೆ. ಅರ್ಥ ಮಾಡ್ಕೊ. ಡೋರಿ ಇಡ್ಸೋದು ತಂದಿದ್ದೆ ಬ್ಯಾಗಲ್ಲಿ? ಚೆಕ್ ಮಾಡಿಲ್ಲ, ನೋಡ್ತೀನಿ. ತಂದಿದ್ದೆ ತಾನೆ ಹೊತ್ತಲ್ಲಿ? ಆಯ್ತು ಯಾರ ನಡಿ ಸೌಂಡ್ ಕೇಳಿಸ್ತು. ಭಯ ಬೀಳ್ಬೇಡ ಮನೆ. ಸೈಲೆಂಟ್ ಬಾ, ಇರೋದಿಲ್ಲ. ನಾನು ಹಿಂದೆ ಬಾ, ನೀಟಾಗಿ ಬಾ. ಇಲ್ಲೇ ಅಲ್ವಾ ಭಯ? ಇದೇ ಜಾಗದಲ್ಲಿ ಕೊಂಡು ನೋಡಿದ್ದು ನಾನು. ಅದು ಇಲ್ಲೇ ಇತ್ತು. ನಾನು ತೋರಿಸಿಲ್ಲ ನಾನು ನಿಮಗೆ. ಸಡನ್ ಆಗಿ ಆಗಿದ್ದೇನೆ ನೋಡೋ. ನಾನು ಅದೇನೇ ಹೇಳೋದು ಕಣೋ, ಆತ್ಮಗಳಿಗೆ ನಮ್ಮ ವಾಸನೆ ಗ್ರಹಿಸೋ ಶಕ್ತಿ ಇರುತ್ತೆ. ಅದ್ರ ಜೊತೆಗೆ ನಾವು ಶಿಷ್ಯ ಅಂತ ಮಾತಾಡ್ತೀವಲ್ಲ, ಅದನ್ನು ಕೂಡ ಕಂಡುಹಿಡಿದ ಕಣೋ. ಅರ್ಥ ಮಾಡ್ಕೊಳ್ರ. ಭಯ ಕೇಳಿಸ್ತಾ? ಎಲ್ಲಿ ಬಂತ ತಗೊಳಕೊಂಬಿಟ್ಟ ಭಯ ನಾವು. ನೋಡ, ನಮ್ಮ ಮೂಲ ಉದ್ದೇಶ ಆ ಅಮ್ಮನ್ನ ಕರೆಸಿ ಮಾತಾಡ್ಸೋದು ಅಷ್ಟೇ. ನೀನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಸುಮ್ಮನಿರು. ಅಕ್ಕ, ನಾನು ಮಾತಾಡ್ತಿದ್ದೆ ನಿಮ್ಗೆ ಕೇಳಿಸ್ತಿದೆ ಅಂತ ಅನ್ಕೋತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಏನು, ನಮ್ಮ ಉದ್ದೇಶನೂ ಒಂದೇ. ನೀವೇನು ಶೌಚಾಲಯ ಅಥವಾ ಒಂದು ವಾಶ್ರೂಮ್ ವ್ಯವಸ್ಥೆ ಇಲ್ಲದೆ ತೀರ್ಕೊಂಡಿದ್ದೀರಾ, ಅದನ್ನು ಈ ಸಮಾಜಕ್ಕೆ ತಟ್ಟಿ ಹೇಳೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ನಿಮ್ಮ ಸಹಕಾರ ನಮಗೆ ಬೇಕು. ನೀವು ಎಲ್ಲಿದ್ದೀರಾ, ಏನಿದ್ದೀರಾ ನನಗೆ ಗೊತ್ತಿಲ್ಲ. ಎದುರುಗಡೆ ಬಂದು ನೇರವಾಗಿ ಮಾತಾಡಿ ನಮ್ಮ ಹತ್ರ. ನಾನು ಖಂಡಿತ ಮಾತಾಡ್ತೀನಿ. ಮತ್ತು ಇನ್ನೊಂದು ತಿಳ್ಕೊಬಿಡಿ.
ಮಾತಾಡ್ತವ್ರು ಭಯ್ಯ. ಮಾತಾಡ್ತೀರಕ್ಕ? ಚಿನ್ನ ಈ ಮಣಿ ಕೈಯಲ್ಲಿ ನೀನು ಇಟ್ಕೊ. ನಿನ್ನ ಮಣಿ ಇಲ್ವಾ ನಿನಗೆ? ಎಲ್ಲಿ ನಿಂದು? ಐತೆ ನನಗೆ. ನಿನ್ನ ಇದೆಯಾ? ಐತೆ. ಇದ್ರೆ ಕೊಡು. ಐತೆ ನನಗೆ. ಅಕ್ಕ ನಾನು ಹೇಳೋದು ಇಷ್ಟೇ, ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಬಂದು ಹೇಳ್ಕೊಳ್ಳಿ. ಬಟ್ ನಾನು ಹೇಳೋದು ಇಷ್ಟೇ, ಇವಾಗ ಭಯ್ಯ ಹೆವಿ ಟೆರರ್ ಆಗೈತೆ ಭಯ್ಯ. ಎಲ್ಲ ದೂರದಲ್ಲಿ ಅಳೋ ಥರ ಸೌಂಡ್ ಕೇಳಿಸ್ತೈತೆ ನನಗೆ. ನನಗೂ ಅಷ್ಟೇ. ಆ ಅಕ್ಕನಿಗೆ ಏನು ಬೇಕು ಅಂತ ನಾವು ಕೇಳ್ಕೊಬೇಕು ನೇರವಾಗಿ. ಬೈಕ್ ಹತ್ರ ಬಾ. ಭಯ್ಯ ಭಯ್ಯ ಹಿಂದೆ ಯಾರೋ ಬರಂಗೆ ಫೀಲ್ ಆಯ್ತೈತೆ ಭಯ್ಯ ನನಗೆ. ಹಿಂದೆ ಯಾರೋ ನೋಡ್ಕೊಂಬರೋ ಥರ ಫೀಲ್ ಆಯ್ತೈತೆ. ಇಂಥ ಜಾಗದಲ್ಲಿ ಹಿಂದಕ್ಕೆ ತಿರುಗಿ ನೋಡ್ಬೇಡ ಕಣೋ. ಇವಾಗ ತಡೆ ಎಲ್ಲ ಓಡಿಸ್ತಾರೆ ಗೊತ್ತಾ? ಏನು ಕೇಳಿ ಹಿಂದಕ್ಕೆ ತಿರುಗಿ ನೋಡ್ಬೇಡ ಅನ್ನೋದು. ಏನೇನೋ ಸೌಂಡ್ ಕೇಳಿಸ್ತೈತೆ ಭಯ್ಯ ನನಗೆ. ಬೈಕ್ ಇಲ್ಲ ನಮ್ಮದು. ಅಲ್ಲಿ ಮುಂದಗಡೆ ಐತೆ ಭಯ್ಯ. ಭಯ್ಯ ಏನೇನೋ ಗೊತ್ತೈತೆ ಭಯ್ಯ. ಇಳಿಯೋ. ಮುಟ್ಬೋದಾ ಇದು? ಬಂತು ಭಯ್ಯ ಅದು. ಜಗನ್ಮಾತೆ ಚಿನ್ನ ದೋಸೆ ಬಿಟ್ಕೊತೀನಿ ಸ್ವಲ್ಪ. ಒಂದು ಚಿನ್ನ ಭಯ್ಯ ಅದು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಭಯ್ಯ. ಬಿಸಾಕ್ರಿ ಭಯ್ಯ ಅದನ್ನ. ಏನು ಕಾಣಿಸ್ತಾ ಇಲ್ಲ ಕಣ. ಸೌಂಡ್ ಮಾತ್ರ ಬರ್ತೈತೆ ಭಯ್ಯ. ಅದು ಬೈಕ್ ಹತ್ರ ಬಾ. ಇದು ಅಟ್ಲೀಸ್ಟ್ ಇಡೋಣ ಬ್ಯಾಗ್ ಹತ್ರ. ತಿರ್ಗಾ ಇಲ್ಲಿ ನಮ್ಮನ್ನ ಹಿಡ್ಕೊಂಬಿಟ್ಟದಾನೆ. ನಮ್ಮನ್ನ ಇಡಲ್ಲ, ನಾವು ಭಯ ಬಿದ್ದನೇ ಹಿಡಿಯೋದು. ಮತ್ತೆ ಬರ್ತೈತೆ ಭಯ್ಯ ಏನೋ. ನೋಡಿದ್ರ ಭಯ್ಯ ಅದನ್ನ? ಮುಟ್ಬೇಡಿ ಭಯ್ಯ. ಬರ ಈ ಕಡೆ. ಯಾರು ನೋಡಲ್ಲಿ? ಏನಾಯ್ತು ಭಯ್ಯ? ನೋಡು ಒಂದು ನಿಮಿಷ. ಅಲ್ಲೇ ಇದ್ದಾರೆ ಅವರು. ಈಗ ತಾನೇ ಅಲ್ಲೇ ಇದ್ವಲ್ಲ ಭಯ್ಯ ನಾವು. ಹೋಗೋಣ ಅಲ್ಲಿಗೆ. ಬೇಡ ಭಯ್ಯ. ಹೋಗೋಣ ಕಣ, ಮಾತು ಕೇಳೋ. ಭಯ್ಯ ಯಾರೋ